ಏನೆಲ್ಲರೂ ಅನ್ಕೋತಾ ಇದ್ದೀರಾ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ನನ್ನ ಸಿಸ್ಟರ್ದು ಬರ್ತ್ಡೇ ಇದೆ ನಾಳೆ. ಸೊ ನಾವು ಒಂದು ಸ್ಮಾಲ್ ಬ್ಯಾಸ್ಕೆಟಿಂದ ಇಷ್ಟೊತ್ತಲ್ಲಿ ಆರ್ಡರ್ ಮಾಡಿದ್ದೀವಿ. ಇದೊಂದು ದೊಡ್ಡ ಕೇಕ್ ತೊಗೊಂಡು ಬಂದಿದ್ದಾರೆ. ನೋಡಿ ಇದೊಂದು ಹೊಸ ಪ್ಲ್ಯಾನ್ ಮಾಡಿ ಸದ್ಯಕ್ಕೆ ಎಷ್ಟಿದೆ, ಇನ್ನೂ ಬಲೂನ್ಸ್ ಕಟ್ಟಿಲ್ಲ. ರೆಡಿ ಆಗ್ಬಿಟ್ಟಿದ್ದಾಳೆ ನೋಡಿ. ಬಟ್ ಒಂದು ಸರ್ಪ್ರೈಸ್ ಇದೆ. Hi everyone, this is Soumya and this is my Chotu. ಇವತ್ತೇನೆಲ್ಲರೂ ಅನ್ಕೋತಾ ಇದ್ದೀರಾ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಇವತ್ತೇನು ಸ್ಪೆಷಲ್ ಅಂದರೆ ನನ್ನ ಸಿಸ್ಟರ್ದು ಬರ್ತ್ಡೇ ಇದೆ ನಾಳೆ. ಸೊ ನಾವು ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೀವಿ. ಅದೇನಪ್ಪ ಅಂದರೆ ಎಲ್ಲರೂ ನೋಡ್ತಾ ಇರಿ, ತೋರಿಸ್ತೀನಿ ಏನು ಸರ್ಪ್ರೈಸ್ ಅಂತ. ಚಟ್ಟು ಹಾಯ್ ಹೇಳಿ ಎಲ್ಲರಿಗೂ. ಹಾಯ್, ಸೇ ಹಾಯ್. ಹಾಯ್ ಎವ್ರಿವನ್, ಹೌ ಆರ್ ಯು? ನಮ್ಮದು 10 o'clock. ಸೊ ಏನಾದರೂ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೀವಿ. ನಮ್ಮ ಅಕ್ಕಂಗೆ ಹೇಳಿಲ್ಲ ಏನು ಸರ್ಪ್ರೈಸ್ ಅಂತ. ಸೊ ನಾವೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಅದು ನನ್ನ ಫೋನಲ್ಲೇ ಮಾಡ್ತಿದ್ದೀನಿ ವ್ಲಾಗ್, ಅವ್ರ ಫೋನ್ ಕೂಡ ಇಸ್ಕೊಂಡಿಲ್ಲ. ಎಲ್ಲರೂ ನೋಡಿ ಇವತ್ತು ಹೇಗಿರುತ್ತೆ ನಮ್ಮ ಸರ್ಪ್ರೈಸ್ ಅಂತ ಎಂಜಾಯ್ ಮಾಡಿ. ಆರ್ಡರ್ ಮಾಡಿದ್ದೀವಿ ಅಂತ ಬ್ಯಾಸ್ಕೆಟಿಂದ ಇಷ್ಟೊತ್ತಲ್ಲಿ ಆರ್ಡರ್ ಮಾಡಿದ್ದೀವಿ. ಇದೊಂದು ಒಳ್ಳೆ ಅಡ್ವಾಂಟೇಜ್ ಇದೆ ನಮಗೆ, ಏನಾದರೂ ಬೇಕು ಅಂದರೆ ಬೇಗ ಸಿಕ್ಬಿಡುತ್ತೆ. ಎಲ್ಲಿದು ಇಲ್ಲ, ಇದೊಂದು ಹ್ಯಾಪಿ ಬರ್ತ್ಡೇ ಅಂತ ಒಂದು ಆರ್ಡರ್ ಮಾಡಿದ್ದೀವಿ. ಮತ್ತು ಇದೊಂದು ಲೈಟಿಂಗ್ಸ್ ಆರ್ಡರ್ ಮಾಡಿದ್ದೀವಿ. ನಾವು ಇವಾಗ ಒಂದು ಕೇಕ್ ತೊಗೊಂಡು ಬಂದಿದ್ದಾರೆ, ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ಗಿಫ್ಟ್ ಕೊಡೋಕ್ಕೊಂದು ಚಾಕ್ಲೇಟ್ ಬೇರೆ ತಂದುಬಿಟ್ಟಿದ್ದಾರೆ ಅವ್ರ ವೈಫ್ಗೆ. ನೈಸ್ ನೈಸ್. ಸ್ವೀಟ್ ಬೇರೆ ತಂದಿದ್ದಾರೆ. ವಾವ್, ನೋಡೋಕ್ಕೆ ಚೆನ್ನಾಗಿದೆ. ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ, ಏಕೆಂದರೆ ನಮ್ಮ ಅಕ್ಕಂಗೆ ಗೊತ್ತಾಗ್ಬಿಡುತ್ತೆ ಅಂತ. ಓ, ಲೆಂತ್ ಬೇಕು ಅಂದರೆ ಹಾಂ ಹಾಂ ಹಾಂ. ನೋಡೋಣ ಇವಾಗ ಹಿಂಗಿದೆ ಬಿಫೋರ್. ಹಾಂ ಹಾಂ ಹಾಂ, ನಾನು ಹೇಳಿದ್ದೆ ಒಂದು ಕಲರು, ನೀವು ತಂದಿರೋದೇ ಒಂದು ಕಲರು. ಈಗ ಗಂಡು ಮಕ್ಳನ್ನ ಕಳಿಸಿದ್ರೆ ಇದೇ ಆಗುತ್ತೆ. ಡಬಲ್ ಸೈಡ್ ಟೇಪ್ ತೊಗೊಬ ಅಂದರೆ ಗ್ಲೂ ಡ್ರಾಪ್ಸ್ ತಂದಿದ್ದಾನೆ. ಏನು ಹುಡುಗಗಳು, ಪರವಾಗಿಲ್ಲ, ಇದು ತಂದಿದ್ದಾನೆ. ಸೊ ಸಾಕು. ಇದೊಂದು ಲೈಟ್ ಇತ್ತು, ಸೊ ತುಂಬ ಯೂಸ್ ಆಗ್ತಾಯಿದೆ ನಮಗೆ. ಇಲ್ಲ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಇದನ್ನು ಇಟ್ಕೊಂಡು ವೀಡಿಯೋ ಮಾಡ್ತೀನಿ. ಸೊ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ ನಾವು ಹೇಗೆ ಪ್ರಿಪೇರ್ ಮಾಡ್ತಾಯಿದ್ದೀವಿ ಅಂತ. ವಾವ್, ವೀಡಿಯೋ ಚೆನ್ನಾಗಿ ಮಾಡಿದ್ದೀನಿ, ಒಳ್ಳೆ ಐಡಿಯಾ ಮಾಡಿದ್ದೀನಿ. ಇವಾಗ ಬಲೂನ್ ಬನ್ನಿ, ಇಲ್ಲಿ ಕಾಣಿಸ್ತಾ ಇಲ್ಲ. ಓ, ನಮ್ಮ ಪಾಪ ಬಂದಿದ್ದಾಳೆ ನನಗೆ. ಎಲ್ಲೋ ಊರು ಹೋಗ್ತಾ ಇದೆಯಲ್ಲ, ಇದು ಎಲ್ಲ ಹೊಡೆದೋಗಿದೆ. ಚೆನ್ನಾಗಿ ಮಾತಾಡೋದು, ಯಾಕಂದರೆ ನಾನು ಫಸ್ಟ್ ಮಾಡ್ತಾ ಇರೋದು ನಾನೇ. ಎಸ್ ಮಮ್ಮತ್, ಹ್ಯಾಪಿ ಟು ಯು. ಇವತ್ತು ನಮ್ಮ ಚೋಟುನು ಬಂದಿದ್ದಾಳೆ, ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಏನೋ ಮಾಡ್ತಾ. ಎಲ್ಲ ಹಾಕಿದ್ವಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸಕ್ಕದಾಗಿ ಹೊಂದಿದೆ ಸ್ಟಾರ್ಸ್ ಲೈಟ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ. ನೈಸ್. ಇನ್ನೂ ಬಲೂನ್ಸ್ ಕಟ್ಟೋದು ಬಾಕಿ ಇದೆ. ಹೀಗೆ ಏನು ಸಮಾಚಾರ? ಏನಿಗೆ ಕೊಡ್ತಾ ಇದೆಯಾ? ಹೊಸ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಇವ್ರ ಮನೆಯಲ್ಲೇ ಇತ್ತು. ಸೊ
ಸುಮ್ಮನೆ ಬೇಡ ಅಂತ ಮೂಲೆಯಲ್ಲಿಟ್ಟಿದ್ರು. ನಾನು ಅದನ್ನೇ ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡಿದ್ದೀನಿ. ಈ ಬಾಲ್ ಇದೆಯಲ್ಲ, ಇದೆಲ್ಲ ಹೇಗಿದೆ ಇನ್ನೂ ಫುಲ್ಲು ಆದಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ, ಇದೊಂದು ಇವ್ರ ಮನೆಯಲ್ಲೇ ಇತ್ತು ಈ ಥರ ಬಟರ್ಫ್ಲೈ. ಸೊ ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ಗ್ರೌಂಡು. ಆದಷ್ಟು ಮನೇಲಿರೋ ಐಟಮ್ಸೇ ಯೂಸ್ ಮಾಡಿಕೊಂಡು ಹೊಸ ಪ್ಲ್ಯಾನ್ ಮಾಡಿದ್ದೀನಿ ನಾನು. ಇದೊಂದು ಲೈಟ್ ಸಿಕ್ತು ಅವ್ರ ಮನೇಲಿ, ಸೊ ಅದನ್ನು ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸದ್ಯಕ್ಕೆ ಇಷ್ಟಿದೆ, ಇನ್ನೂ ಬಲೂನ್ಸ್ ಕಟ್ಟಿಲ್ಲ. ನೋಡೋಣ ಹೇಗೆ ಬರುತ್ತೆ. ಸಿಸ್ಟರ್ ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿ. ನಾವು ಸರ್ಪ್ರೈಸ್ ಕೊಡೋಣ ಅಂತ ಹೋದರೆ ಇವಳೆಲ್ಲ ಬಂದು ನೋಡಿಬಿಟ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದಾಳೆ ನೋಡಿ. ಸರ್ಪ್ರೈಸ್ ಎಲ್ಲ ಹೋಗಿ ಆಗೋಯ್ತು ನಮ್ಮದು. ಹೋಟೆಲ್ಗೆ ಹೋಗಿ ಎಲ್ಲ ರೆಡಿ ಮಾಡಬೇಕು. ಹೌದು. ಸಕ್ಕತ್ತಾಗಿದೆ. ನಮ್ಮ ಅಕ್ಕನ ಬರ್ತಡೇ ಗಿಫ್ಟ್ ಅಂತ ಕೊಟ್ಬಿಟ್ಟಿದ್ದೀನಿ. ಬಟ್ ನಾವು ಹೊರಗಡೆ ಎಲ್ಲ ಹೇಗೆ ಡೆಕೋರೇಷನ್ ಮಾಡಿದ್ದೀವಿ ಅಂತ ಅವಳಿಗೆ ಇನ್ನೂ ತೋರಿಸಿಲ್ಲ. ಸುಮ್ಮನೆ ಮಾಡ್ತಾ ಇದ್ದೀವಿ ಅಂತ ಗೊತ್ತು ಅಷ್ಟೇ. ಅದಕ್ಕೆ ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದಾಳೆ ನೋಡಿ. ಬಲೂನು ಆಚೆ ತುಂಬ ಗಾಳಿ ಅಂತ ನಾವೆಲ್ಲ ಒಳಗಡೆನೆ ತಂದ್ಬಿಟ್ಟು ಊದ್ತಾ ಇದ್ವಿ. ಸೊ ಅವಳಿಗೆ ಗೊತ್ತಾಗ್ಬಿಡ್ತು ಏನೋ ಮಾಡ್ತಾ ಇದ್ದಾರೆ ಸ್ಪೆಷಲ್ ಅಂತ ಗೊತ್ತು. ಸೊ ಒಂದು ಸ್ವಲ್ಪ ಇನ್ಸ್ಟಾದಲ್ಲಿ ಹಾಕೋಣ, ಪೋಸ್ಟ್ ಮಾಡೋಣ ಫೋಟೋಸ್ ಅಂತ ರೆಡಿ ಆಗ್ಬಿಟ್ಟು ನಿಂತಿದ್ದಾಳೆ. ಸರ್ಪ್ರೈಸ್ ಗೊಂಡ್ರೋ 12 o'clock ಆಗಿದೆ, ಇನ್ನೂ ನಿದ್ದೆ ಮಾಡಿಲ್ಲ ನೋಡಿ. ತೀಟೆ ಮಾಡ್ಕೊಂಡು ಓಡಾಡ್ತಾ ಇದೆ. ಮಿನಿ ನೈಟಿ ಹಾಕೊಂಡೈತೆ ಒಂದು ನೋಡಿ, ಚಿಕ್ಕ ನೈಟಿ. ಶಾಶಿ ಮಾಡಲ್ಲ ನೀವು? ಶಾಶಿ ಮಾಡಲ್ಲ? ಮಮ್ಮ ಬರ್ತಡೇನಾ ಇವತ್ತು? ಏನಪ್ಪ ಇವತ್ತು? ತುಂಬ ಗಾಳಿ ಅಂದರೆ ಗಾಳಿ. ಏನೋ ಆದಷ್ಟು ಟ್ರೈ ಮಾಡಿದ್ದೀವಿ. ನಮ್ಮ ಕಾವ್ಯ ಇನ್ನೂ ರೂಮಲ್ಲಿ ರೆಡಿ ಆಗ್ತಿದ್ದಾಳೆ. ಬನ್ನಿ ಕರ್ಕೊಂಡು ಹೋಗೋಣ ಆಚೆ. ಏನೇ ಮಾಡ್ತಾ ಇದ್ಯಾ? ಎಷ್ಟೊತ್ತಿಂದ ರೆಡಿ ಆಗ್ತಾಳೆ? ಅರ್ಧ ಗಂಟೆಯಿಂದಲೂ ರೆಡಿ ಆಗ್ತಿದ್ದಾಳೆ. ಬಾ ಆಚೆ ಹೋಗೋಣ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಇದನ್ನ ಹಾಕೊಂಡು ಕರ್ಕೊಂಡು ಹೋಗೋಣ. ಇದೇ ಫಸ್ಟ್ ಸರ್ಪ್ರೈಸ್ ಅನ್ಬೋದು ನನಗೆ. ಇದೇ ಫಸ್ಟ್ ಟೈಮ್ ಈ ಥರ ಪ್ಲ್ಯಾನ್ ಅಲ್ಲ. ಕೊಟ್ಟಣ ನಮ್ಮ ಸರ್ಪ್ರೈಸ್ ಹೆಂಗಿರುತ್ತೆ ಅಂತ ಅನ್ಕೊಂಡಿದ್ಯಾ? ಹೌದಾ? ಬೇರೆ ಏನು ಮಾಡ್ಸಲ್ವಾ? ಬರೀ ಕೇಕ್ ಅಷ್ಟೇನಾ? ಕಣ್ಬಿಡ್ಲಾ ಪಾಪು? ಕಣ್ಬಿಡ್ಲಾ ಮಮ್ಮದು? ಬಿಡ್ಲಾ ಕಣ್ಣು? ನನಗಿದೆ ಫಸ್ಟ್ ಟೈಮ್ ಇದು ಈ ಥರ ಎಲ್ಲ ಬರ್ತಾರೆ. ಇಲ್ಲ ಇದರಲ್ಲೇ ಕರೆಕ್ಟಾಗಿ
ಸರ್ಪ್ರೈಸ್ ಆಗಿ ಮಾಡಿದ್ದೀನಿ. ಯಾವುದೋ ಲಾಗ್ ಎಡಿಟ್ ಮಾಡ್ಕೊಳ್ತೈತೆ. ಅವಳು ಅವಾಗ್ಲಿಂದ ರೂಮಲ್ಲಿ ಇದ್ಲು, ನಾವು ಎಲ್ಲ ಟಕ್ 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 ಅಂತ ಮಾಡ್ಬಿಟ್ಟಿದ್ದೀವಿ. ಬರ್ಡೇ ಟು ಯು. ಚೆನ್ನಾಗಿದೆ. ಪಾಪ, ಹೌ ಎಕ್ಸೈಟೆಡ್ ಆರ್ ಯು? ಯಾರ್ ಬರ್ತಡೇ ಪಾಪು? ಮಮ್ಮ ಬರ್ತಡೇನಾ ಇವತ್ತು? ನೀವು ಶಾಶಿ ಮಾಡ್ಬಿಟ್ಟು ಎದ್ಬಿಟ್ಟಿದ್ದೀರಾ ಮತ್ತೆ ಕೇಕ್ ತಿನ್ನಕ್ಕ? ನಿಂತ್ಕೋ, ಈ ಕಡೆ ನಿಂತ್ಕೋ. ಕಟ್ ಮಾಡಕ್ ರೆಡಿ ಆಗಿದ್ದಾರೆ ನಮ್ಮ ಸಿಸ್ಟರು. ನಾರ್ಮಲ್ ಅದ್ರಲ್ಲೂ ಮಾಡಿ ನಮ್ಮ ಅಕ್ಕ ವೆಯ್ಟ್ ಮಾಡ್ತಾ ಇದ್ದಾಳೋ ಇಲ್ವೋ, ಈ ಚೋಟು ಕೇಕ್ ತಿನ್ನಕ್ ತುಂಬಾ ವೆಯ್ಟ್ ಮಾಡ್ತಾ ಇದೆ. ಎಲ್ಲಿ ಕ್ಯೂಟ್ ಹೇರ್ ಸ್ಟೈಲ್ ಹಾಕೊಂಡಿದ್ದೆ ನನ್ನ ಬಂಗಾರ. ವಾ, ನೋಡಿ ನಮ್ಮ ಡೆಕೋರೇಷನ್ ಹೇಗಿದೆ ಅಂತ. ಸ್ವಲ್ಪ ಸಿಂಪಲ್ ಆಗಿದೆ. ಬಟರ್ಫ್ಲೈ ಬೇರೆ ನನ್ನಲ್ಲಿ ಅಂಟಿದೆ. ಫೋಟೋ ತೆಗಿರಿ. ಹ್ಯಾಪಿ ಬರ್ಡೇ ಟು ಯು. ಬ್ಯಾಕ್ಗ್ರೌಂಡ್ ಅಲ್ಲಿ ಅದು ಸೂಪರ್. ಟು ಯು ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ. ಕೂದಲಿಂದು ಕೆತ್ಕೋ. ಹೌದೌದು, ಪ್ರೆಗ್ನೆಂಟ್ ಅಲ್ಲಿ ಅದು. ಫೋಟೋ ತೆಗಿತಾ ಇದ್ದೀನಿ. ಕಡೆ ಚೆನ್ನಾಗಿ ಬರ್ತೈತೆ. ಸ್ವಲ್ಪ ಕಡೆ ಐಸ್ ಕ್ರೀಮ್ ಕೇಕಾ? ಒಳಗಡೆ ಬರಬಹುದು. ಇರೋ ತೆಗೆದ್ಬಿಡ್ತೀನಿ. ಫೈನಲಿ ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಮುಗೀತು. ತುಂಬ ಸಿಂಪಲ್ ಆಗಿತ್ತು, ಬಟ್ ಆದರೂ ಚೆನ್ನಾಗಿತ್ತು. ಬನ್ನಿ ನಮ್ಮ ಗಾಳಿಯವ್ರನ್ನ ಕೇಳೋಣ ಹೇಗೆ, ಎಷ್ಟು ಖುಷಿ ಆಯಿತು ಅಂತ. ಹೇಳು. ಈ ಗಾಳಿಯಿಂದ ಒಂದು ಸ್ವಲ್ಪ ಅಂದರೆ ಫೋಟೋಸ್ಗೆ ಅಡ್ಡಿ ಆಗ್ತಿದೆ, ಬಿಟ್ಟರೆ ಎಲ್ಲ ಸಕ್ಕತ್ತಾಗಿತ್ತು. ನನಗಂತೂ ಒಂಚೂರು ಐಡಿಯಾನೇ ಇರಲಿಲ್ಲ. ಅವರು ಜಸ್ಟ್ ಕೇಕ್ ಕಟ್ ಮಾಡಿಸ್ತಾರೆ, ಬಲೂನೆಲ್ಲ ಕಟ್ಬಿಟ್ಟು ಅಂತ ಗೊತ್ತಿದ್ದು. ಈ ಥರ ಎಲ್ಲ ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಅದು ಹೊರಗಡೆ ಈ ಗಾಳಿ ಒಂದು ಇಲ್ಲ ಅಂದಿದ್ರೆ ಮಾತ್ರ 100%. ಇವಾಗ 99.5% ಕೊಡ್ತೀವಿ. ಇದೆಲ್ಲ ಕ್ರೆಡಿಟ್ಸ್ ನಮ್ಮ ಬಾವಂಗೆ ಹೋಗಬೇಕು. ಪಾಪ ಅವರೇ ಇಷ್ಟೊಂದೆಲ್ಲ ಕಷ್ಟಪಟ್ಟು ಮದುವೆ ಆದಮೇಲೆ ಫಸ್ಟ್ ಟೈಮ್ ಅವ್ರು ಈ ಥರ ಮಾಡಿದ್ರು. ಅಂದರೆ ಫುಲ್ ಅವರೇ ಮಾಡಿದ್ದೆ. ಇವಳು ಐಡಿಯಾ ಕೊಟ್ಟಿರ್ತಾಳೆ. ಎಲ್ಲರೂ ಸೇರಿಕೊಂಡು ನಮ್ಮ ನಿಕ್ಕಿ ಅವರು ಇವಳು ಎಲ್ಲ ಸೇರ್ಕೊಂಡು ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೋಡಿ ಗಾಳಿ ನೋಡಿ, ಈ ಗಾಳಿ ಒಂದು ಇರಿಟೇಟ್ ಮಾಡ್ತಾ ಇದೆ. ಬಲೂನ್ಸ್ನ ಒಂದು ಕಡೆ ಇರೋಕ್ಕೆ ಬಿಡ್ತಾ ಇಲ್ಲ, ಎಲ್ಲ ಕಡೆ ಡ್ಯಾನ್ಸ್ ಮಾಡಿಸ್ತಾ ಇದೆ. ಅದು ಬೇರೆ ಸಿಂಪಲ್ ಆ್ಯಂಡ್ ಕ್ಯೂಟ್ ಬರ್ತ್ಡೇ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಐ ಲೈಕ್ ಇಟ್ ವೆರಿ ಮಚ್. ನಂಗೆ ಈ ಥರ ಎಲ್ಲ ಸರ್ಪ್ರೈಸ್ ಕೊಡೋದು ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಕೊಡೋಕ್ಕೆ ಬರಲ್ಲ. ಇವತ್ತು ಸೌಮ್ಯ ಆ್ಯಕ್ಚುಲಿ ಎಲ್ಲ ಬರ್ತಡೇ ಬೀಗಾಳೆ ಮದುವೆ ಎಲ್ಲ ಲಾಸ್ಟ್ ಇಯರ್ ಅಂತೂ ಒಂದು ಖರಾಬ್ ಬರ್ತಡೇ. ಅದೆಲ್ಲ
ಬೇಡ. ಆದರೂ ಅದನ್ನು ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ಲಾಗೆ. ಈ ವರ್ಷ ಅಂತೂ ಸಕ್ಕತ್ತಾಗಿತ್ತು ಎಲ್ಲ. ಸಕ್ಕದಾಗೇನಿಲ್ಲ, ಸುಮಾರಾಗಿತ್ತು. ಓಹೋ, ಏನಿಲ್ಲ, ಸಾಕು ಇಷ್ಟೇ. ಒಬ್ರೊಬ್ರು ಇದನ್ನು ಸೆಲೆಬ್ರೇಟ್ ಮಾಡಲ್ಲ, ಯಾರು ಮಾಡ್ತಾರೆ? ಚಿಕ್ಕದನ್ನು ನಾವು ಚಿಕ್ಕದಾಗ ಅದು ಪರವಾಗಿಲ್ಲ, ಸೆಲೆಬ್ರೇಷನ್ ಮಾಡ್ತಾನೇ ಇರಬೇಕು, ಆವಾಗಲೂ ಚೆನ್ನಾಗಿರುತ್ತೆ. ಲೈಫಲ್ಲಿ ಏನಾದರೂ ಚೇಂಜಸ್ ಇರುತ್ತೆ. ಸುಮ್ಮನೆ ಯಾವಾಗಲೂ ಒಂದೇ ಥರ ಇದ್ದರೆ ಏನು ಚೆನ್ನಾಗಿರುತ್ತೆ ತಾನೇ? ಹೌದು, ಕರೆಕ್ಟ್. ನಾನು ನಮ್ಮ ಸೌಮ್ಯ ಒಂಥರ ಈ ಪ್ರಿಪ್ರೇಷನ್ ಎಲ್ಲ ಮಾಡಬೇಕಾದ್ರೆ ಒಂಥರ ಖುಷಿ ಆಗುತ್ತೆ, ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಔಟ್ಫುಟ್ ಬಂದಾಗಲೂ ಸಕ್ಕತ್ತಾಗಿರುತ್ತೆ, ಚೆನ್ನಾಗಿ ಬಂದಿರುತ್ತೆ. ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡಿರೋದು. ಯಾರು ಬರ್ತಾಳೇನೂ ಮಾಡಿರಲಿಲ್ಲ ಈ ಥರ. ಹೌದು, ಅದೇ ಫಸ್ಟ್ ಟೈಮ್ ಅನಿಸುತ್ತೆ. ಸಖತ್ ಯೂನಿಕಾಗಿ ಮಾಡಿದ್ದಾರೆ, ಸಿಂಪಲ್ ಆ್ಯಂಡ್ ಕ್ಯೂಟ್, ಯೂನಿಕ್ ಅಂತಲೇ ಹೇಳ್ಬೋದು. ಈಗ ಹೊರಗಡೆ ರೆಸಾರ್ಟಲ್ಲೆಲ್ಲ ಹೋಗ್ಬಿಟ್ಟು ಮಾಡ್ತಾರಲ್ಲ, ಸೇಮ್ ಅದೇ ಥರ ಬಂದಿದೆ. ಆದರೆ ಗಾಳಿದೊಂದೇ ಡೈಲಿ ಇರ್ತಾ ಇರಲಿಲ್ಲ, ಇವತ್ತೇ ಅಲ್ವಾ ಬಂದಿರೋದು ಗಾಳಿ. ನಿಮ್ಮ ಹಸ್ಬೆಂಡ್ ಇವತ್ತು ಇಷ್ಟೊಂದೆಲ್ಲ ರಿಸ್ಕ್ ತೊಗೊಂಡು ಅವರಿಂದನೇ ಮಳೆ ಬರೋ ಬಂದು ಗಾಳಿ ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು. ಅವರು ಕೂಡ ಪಾಪ ತುಂಬಾ ಅವಾಗಿಂದ ಏನಾದ್ರು ನಾನು ವ್ಲಾಗ್ ಎಡಿಟ್ ಮಾಡ್ತಾಯಿದ್ದೆ, ಎಲ್ಲ ಬಲೂನೆಲ್ಲ ರೆಡಿ ಮಾಡ್ತಾಯಿದ್ರು. ಮೇ ಬಿ ಮನೆಯೊಳಗಡೆ ಮಾಡ್ಬೋದು ಅಂದ್ಕೊಂಡಿದ್ದೆ, ಹೊರಗಡೆನೇ ಬಂದಿರಲಿಲ್ಲ ನಾನು. ಸಡನ್ನಾಗಿ ಅವ್ರು 1 ಅವರಲ್ಲಿ ಎಲ್ಲ ರೆಡಿ ಮಾಡಿದ್ದಾರೆ. ನನಗೆ ಒಂಚೂರು ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ. ನನಗಂತೂ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಾಳೆ ನಮ್ಮ ಅಕ್ಕ ನಮ್ಮನ್ನೆಲ್ಲ ಬಾರ್ಬಿಕ್ಯೂ ಕರ್ಕೊಂಡೋಗಿ ಪಾರ್ಟಿ ಕೊಡಿಸ್ತಾಳೆ. ನಾವು ಇಷ್ಟೊಂದೆಲ್ಲ ಮಾಡಿ ಸೌಮ್ಯ ಕರ್ಕೊಂಡೋಗಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಸೊ ಕರ್ಕೊಂಡೋಗಿದ್ದಾಳೆ, ನಾವು ನೆಕ್ಸ್ಟ್ ಇಯರ್ ಕರ್ಕೊಂಡೋಗಿದ್ವಿ. ಆಮೇಲೆ ಬೇರೆ ಇವತ್ತು ಹೊಸದಡ್ಕೋ ಅಲ್ವಾ, ಬೆಳಗ್ಗೆಯಿಂದ ನಾನ್ ವೆಜ್ ತಿಂದು ಎಲ್ಲರಿಗೂ ಬೋರ್ ಆಗಿಬಿಟ್ಟಿದೆ. ಸೊ ಇದೇ ಪಾರ್ಟಿ, ಏನಂತೀಯ? ಹೌದೌದು, ಬರ್ತ್ಡೇ ಪ್ಲಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೌಮ್ಯ ಸ್ಟಾರ್ಟಿಂಗಿಂದ ವ್ಲಾಗ್ ಮಾಡಿದಾಳಂತೆ, ನೋಡಿಲ್ಲ. ಸೊ ಎಂಡಿಂಗ್ ಇವಾಗ ಇಬ್ಬರು ಮಾಡ್ತಾಯಿದ್ದೀವಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಹೇಳೋದು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಹಿಂಗೆ ನಮ್ಮ ವ್ಲಾಗ್ನ ನೋಡ್ತಾ ಇರಿ. ನಾನು ಮಾಡಿರೋ ವ್ಲಾಗ್ ಹೇಗಿದೆ ಅಂತ ನಾನು ಕೂಡ ನೋಡಿಲ್ಲ ಯಾವ ಥರ ಮಾಡಿದ್ದಾಳೋ, ನೋಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಗುಡ್ ನೈಟ್. ಗುಡ್ ನೈಟ್. ಇವಾಗ 1 ಗಂಟೆ ಆಗಿದೆ. ಸೊ ಗುಡ್ ನೈಟ್. ಸೊ ನೋಡಿದ್ರಲ್ಲ, ಸೌಮ್ಯ ಫಸ್ಟ್ ಟೈಮ್ ವ್ಲಾಗ್ ಮಾಡಿದ್ದಾಳೆ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿದ್ದು ನನ್ನ ಇವತ್ತಿನ ಬರ್ತ್ಡೇ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಮತ್ತು ನಮ್ಮ ಹಸ್ಬೆಂಡ್ ಹಂಗೆ ನಿಕ್ಕಿಗೆ ಎಲ್ಲರೂ ನಾನು ಸೇರಿಕೊಂಡು ತುಂಬಾ ಕ್ಯೂಟ್ ಆ್ಯಂಡ್ ಯುನಿಕಾಗಿ ಪ್ಲ್ಯಾನ್ ಮಾಡಿದ್ದಾರೆ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್. ನನಗಂತೂ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮ್ಮನೇಲೂ ಯಾರ್ದಾದ್ರೂ ಈ ಥರ ಸ್ಪೆಷಲ್ ಡೇ, ಬರ್ತ್ಡೇ, ಆ್ಯನಿವರ್ಸರಿ ಇದ್ದರೆ ಚಿಕ್ಕದಾಗಾದರೂ ಪರವಾಗಿಲ್ಲ, ಸೆಲೆಬ್ರೇಷನ್ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.